ಕಾರ್ಯ ಸಿದ್ಧಿ ಕುದೆ ಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ನೀ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ. ಭಾನುವಾರದ ಈ ಸ್ಪೆಷಲ್ ಕ್ಲಾಸ್ನಲ್ಲಿ ಹಾಜರಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇದನ್ನು ಸಮಾರಂಭ ಅಂತ ಹೇಳಿದರೆ ಇದೊಂದು ಸ್ಪೆಷಲ್ ಕ್ಲಾಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಬೆಂಚು, ಡೆಸ್ಕ್, ಬೋರ್ಡ್ ಹಾಗೂ ಸೀಮೆ ಸುಣ್ಣದ ಬರಹಗಳ ನಡುವೆ ನನ್ನೊಂದು ಕನಸು ಇವತ್ತು ನನಸಾಗ್ತಾ ಉಂಟು. ಈ ಸವಿಗಳಿಗೆಯಲ್ಲಿ ನೀವೆಲ್ಲರೂ ನನ್ನ ಜೊತೆಗಿದ್ದೀರಿ. ನಿಮ್ಮೆಲ್ಲರೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವುದು ನನ್ನ ಕರ್ತವ್ಯವಾಗಿದೆ. ಸುಮಿತ್ರಾ ಮೇಡಮ್ ನಮ್ಮ ಊರಿನವರು, ನಮಗೆ ಅರ್ಥಶಾಸ್ತ್ರ ಪ್ರಾಧ್ಯಾಪಕಿ ಆಗಿದ್ದವರು. ಇವರ ತರಗತಿಯ ಸಂದರ್ಭದಲ್ಲಿ ನಡೆದ ಒಂದು ಘಟನೆಯಿಂದ ಈ ಪುಸ್ತಕ ಮುಂದುವರಿಯುತ್ತದೆ, ಕತೆ ಮುಂದುವರಿಯುತ್ತದೆ. ಬಹುಶಃ ಮೇಡಮ್ ಅವರಿಗೆ ಗೊತ್ತಿರಲಿಕ್ಕಿಲ್ಲ. ಎಲ್ಲಿ ಕೂಡ ಕಾರ್ಯಕ್ರಮ ಮಾಡಬಹುದಿತ್ತು. ಯಾವುದೋ ಒಬ್ಬ ಸಿನಿಮಾ ಸ್ಟಾರನ್ನು ಇವತ್ತು ಕರೆದು ಕಾರ್ಕಳದ ಯಾವುದೋ ಒಂದು ರಾಜಕೀಯ ಧುರೀಣನನ್ನು ಕರೆದು ಕಾರ್ಯಕ್ರಮ ಮಾಡಬಹುದಿತ್ತು. ಆದರೆ ಇವತ್ತಿನ ದಿವಸ ಭಾವನಾತ್ಮಕ ಭಾವನೆಗೆ ಮನವನ್ನು ಸ್ಪಂದಿಸುವಂಥ ಒಂದು ಅದ್ಭುತವಾದ ಕಾರ್ಯಕ್ರಮ. ಗುರು ಹಿರಿಯರ ದಾರಿದೀಪದ ಪಾದಸ್ಪರ್ಶದಲ್ಲಿ ಕಮಲದಂತೆ ಉರಿಯುವಂಥ ಈ ದೀಪದಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮ ನಮ್ಮನ್ನೆಲ್ಲ ಬಣ್ಣಿಸಿದೆ. ಈ ಕಾರ್ಯಕ್ರಮ ಉದ್ಘಾಟನೆ ನನ್ನ ಜೀವನದಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ಆದರೆ ನನ್ನ ಮನಪೂರ್ವಕವಾಗಿ ಹೇಳ್ತೇನೆ, ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶ ಸಿಕ್ಕಿದ್ದು ನನಗೆ ಇದೇ ಮೊದಲು ಅಂತ ನಾನು ಹೇಳ್ತೀನಿ. ಯಾಕಂದರೆ ಪ್ರತಿ ವರ್ಷ ವಾರ್ಷಿಕೋತ್ಸವಗಳು ನಡೀತವೆ, ಯುವಕ ಸಂಘಗಳ ವಾರ್ಷಿಕೋತ್ಸವ ನಡೀತದೆ, ಕ್ರೀಡಾ ಚಟುವಟಿಕೆಗಳು ನಡೀತವೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತವೆ. ಆದರೆ ಇಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯಲ್ಲಿ ನಮ್ಮದೇ ಒಬ್ಬ ಹಳೆಯ ವಿದ್ಯಾರ್ಥಿ ನಡೆಸ್ತಾನೆ, ಅದು ಕೂಡ ಗುರು ಹಿರಿಯರ ಸಮ್ಮುಖದಲ್ಲಿ ತಂದಾಗ ಭಾಳ ಖುಷಿ ಅನ್ನಿಸ್ತದೆ. ಸೊ ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸುವಾಗ ಅವ್ರು ಹೇಳಿದರು, ಸರ್ ನಾನೊಂದು ಪುಸ್ತಕವನ್ನು ಬರೆದಿದ್ದೇನೆ, ಅದನ್ನು ಇಲ್ಲಿ ಬಿಡುಗಡೆ ಮಾಡಬೇಕು ಅಂತ. ಸೊ ಅದರ ಹಸ್ತಪ್ರತಿಯನ್ನು ಕೊಟ್ಟರು, ಮುದ್ರಣ ಆಗಿರಲಿಲ್ಲ ಅವಾಗ. ಅದನ್ನು ನೋಡಿದೆ ನಾನು. ಅದ್ಭುತವಾದ ಶೈಲಿ, ಅದು ಖಂಡಿತವಾಗಿ ಬೆಚ್ಚುಗೆ ಪಾತ್ರವಾಗುವಂಥ ಒಂದು ಅಂಶ. ಅದ್ಭುತವಾದ ಶೈಲಿಯಲ್ಲಿ ಅದು ಓದಿಸ್ಕೊಂಡು ಹೋಗುತ್ತೆ ಒಂದು ಪುಸ್ತಕ. ನನಗೆ ನಿಮ್ಮ ಶೈಲಿ ಬಹಳ ಖುಷಿ ಆಯಿತು. ನನಗೆ ನೀವು ಒಳ್ಳೆಯ ಲೇಖಕರಾಗುವುದು, ಇನ್ನು ಇದರಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ನೀವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತೇಳಿ ನನಗೆ ಎಲ್ಲಕ್ಕಿಂತ ಖುಷಿಯಾದ್ದು ಸುಜಿತ್ ಮತ್ ಅವರ ತಂಡದ ಒಂದು ಸರಳತೆ. ಬಹಳ ಸರಳ ವ್ಯಕ್ತಿತ್ವದಲ್ಲಿ ಗುರು ಹಿರಿಯರ ಮೇಲೆ ಅಪಾರವಾದಂಥ ಒಂದು ಭಕ್ತಿಯನ್ನು ಹೊಂದಿದ್ದುಕೊಂಡು ಆ ಕಾರ್ಯಕ್ರಮ ಇಲ್ಲಿ ನಡೆಸ್ತೇನೆ ಅಂತ ಹೇಳಿದ್ದು, ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇರೋದು ನಮ್ಮ ಸಂಸ್ಥೆಯ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಪ್ರಕಾಶನ ಬಿಸಿಲು ದೀಪ ಅಂಚಲ್ ಸುಜಿತ್ ರವರೇ ಬಿಡಿ 10,100,1000 ನೆನಪು ಒಂದಾಗುವಂತೆ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮ. ಪದ ಪದಗಳು ಒಂದಾಗುವ, ಪದಗಳ ಮಾಲೆ ಒಂದಾಗುವ, ಜಂಕಾಲದ ಸವಿಯನ್ನು ನಡೆಯುವ ಈ ಅಂಚಲ್ ಸುಜಿತ್ ರವರೇ ಪುಸ್ತಕದ ಬಿಡುಗಡೆ ಬಿಸಿಲು ದೀಪ ಪ್ರಕಾಶನದ ಮೊದಲ 1ನೇ ಸಾಲಿನ ಪುಸ್ತಕದ ಬಿಡುಗಡೆ. ಅದ್ಭುತ ಮಾತುಗಾರಿಕೆಯಿಂದ ಹೆಸರನ್ನು ಪಡೆದಿರುವ ಬೇಬಿ ಈಶ್ವರ ಮಂಗಳ ಕನ್ನಡ ಪ್ರಾಧ್ಯಾಪಕರು ಮತ್ತು ಎಲ್ಲ ಸುಮಿತ್ರಾ ಮೇಡಮ್ ಹಾಗೂ ಎಲ್ಲ ಗುರುಗಳ ಈ ಪಾದಸಾಲಿನಲ್ಲಿ ಇವತ್ತಿನ ದಿನ ಬದುಕಿನ ಹೃದಯವನ್ನು ತೆರೆಸುವಂತಹ ಪುಸ್ತಕದ ಬಿಡುಗಡೆ. ಅವರ ತಾಯಿ ಕೂಡ ವೇದಿಕೆಗೆ ಬರಬೇಕಂತ ನಾನು ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಿದ್ದೇನೆ. ತಂದೆ ಮತ್ತು ತಾಯಿ ಇಬ್ರು ಕೂಡ ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕಂತ ನಾನು ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತೇನೆ. ಪುಣ್ಯವಂತರಹುದು ನಾವು ಪುಣ್ಯವಂತರು, ಮಾನ್ಯವಾಯಿತು ನಮ್ಮ ಬದುಕು ನಿಮ್ಮ ಕಾಲದಿ ಎಂದಂತೆ ಒಂದು ಅದ್ಭುತವಾದ ಸಾಲಿನಲ್ಲಿ ಜೊತೆಯಾದ ಮಾಲೆ ಒಂದಾಗಿದೆ.
ಬಹಳ ಸಂತೋಷ ಆಗ್ತದೆ. ಬಹುಶಃ ನಾನು ಈ ಫಂಕ್ಷನ್ಗೆ ಬಂದವಲ್ಲ, ನಾನು ನಮ್ಮದು ಇನ್ನೊಂದಲ್ಲಿ ಫಂಕ್ಷನ್ ಆರ್ಗನೈಸ್ ಮಾಡಿದ್ದೀವಿ. ಆ ಫಂಕ್ಷನನ್ನು ಆರ್ಗನೈಸ್ ಮಾಡಲಿಕ್ಕೆ ಬರುವಾಗ ನನ್ನ ಮಿತ್ರರುಗಳು ಬರಲೇಬೇಕಂತ ಬಂದು ಇಲ್ಲಿ ಕೂರಿಸಿದ್ದಾರೆ. ಬಹುಶಃ ಜೀವನದಲ್ಲಿ ಕೆಲವು ಸಲ ಲಕ್ಕಿ ಅಂತ ಬರ್ತದೆ. ಆ ಲಕ್ಕಿ ಅಂತ ಬಂದದ್ರಲ್ಲಿ ಇದು ಒಂದು ತುಂಬ ದೊಡ್ಡ ಲಕ್ಕಿ ನಾನು. ಯಾಕಂತ ಹೇಳಿದ್ರೆ ಇಂಥ ಅವಕಾಶಗಳು ಸಿಗ್ತದ ಅಂತ ಜೀವನದಲ್ಲಿ ಕೆಲವು ಸಲ ಕೆಲವರಿಗೆ ಸಿಗುವುದೇ ಇಲ್ಲ. ಆದರೂ ನಮಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಇದಕ್ಕೆ ದೇವರಿಗೆ ನಾನು ಮೊದಲ ಬಾರಿಗೆ ಪ್ರಣಾಮವನ್ನು ಅರ್ಪಿಸ್ತಾ ಇದ್ದೇನೆ. ಇಂಥ ಒಂದು ಪ್ರೋಗ್ರಾಮ್ ಅನ್ನ ಆರ್ಗನೈಸ್ ಮಾಡಲಿಕ್ಕೆ ನೀವೆಲ್ಲ ಸೇರಿಸಿದ್ದೀರಲ್ಲ, ಒಂದು ಗುರುಗಳ ಮಧ್ಯೆ ಗುರುಗಳನ್ನ ತಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೀರಲ್ಲ, ಮೊದಲನೇದಾಗಿ ಸುಜಿತ್ ಅವರೇ ನಿಮಗೆ ನಮಸ್ಕಾರ. ಯಾಕೆಂತ ಹೇಳಿದ್ರೆ ಕಾಲೇಜನ್ನ ಕಲ್ತ ಮೇಲೆ ಆ ಕಾಲೇಜನ್ನ ನಾವು ಹಿಂದಿರುಗಿ ನೋಡುದಿಲ್ಲ, ಯೂನಿವರ್ಸಿಟಿಯನ್ನ ಕಲ್ತ ಮೇಲೆ ಯೂನಿವರ್ಸಿಟಿ ಆಚೆ ಹೋದದ್ದೇ ಇಲ್ಲ. ಅಂತ ವಿಷಯದಲ್ಲಿ ಬೇರೆಯವರಾದ್ರೆ ದೊಡ್ಡ ದೊಡ್ಡ ಜನರನ್ನ ತಂದು ಯಾರ್ಯಾರು ಪುಸ್ತಕದ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲದವನನ್ನ ತಂದು ಪುಸ್ತಕವನ್ನ ಬಿಡುಗಡೆ ಮಾಡಲಿಕ್ಕೆ ಹೋಗ್ತಾ ಇದ್ರು. ಆದ್ರೆ ನಿಮ್ಮ ಬಳಗ ನಿಮಗೆ ಹಾಟ್ಸಪ್ ಮೇಡಮ್, ನಿಮಗೆ ಮೊದಲ ಹಾಟ್ಸಪ್. 3 ತಿಂಗಳ ಮಗುವನ್ನು ಹಿಡ್ಕೊಂಡು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರ. ಇದಕ್ಕಿಂತ ದೊಡ್ಡ ಸಮಾರಂಭ ಬೇಕಾ? ಇದಕ್ಕಿಂತ ದೊಡ್ಡ ಸಮಾರಂಭ ಬೇಕಾ? ಸುಜಿತ್ ಅವರೇ, ಇನ್ನೊಂದು ಕವಿ ಅಲ್ಲಿ ಹೇಳ್ತದೆ. ಯಾಕೆಂದ್ರೆ ಆ ಮಗು ನಿಮ್ಮ ಪುಸ್ತಕ ದಿವಸ ಬಂದಿದೆ ನೋಡಿ, ಇನ್ನೊಂದು ಕವಿ ಅಲ್ಲಿ ಹುಟ್ಟಿ ಬರ್ತದೆ. ಯಾಕೆಂತ ಹೇಳಿದ್ರೆ ಆ ಮಗುವಿಗೆ ಇವತ್ತಿನಿಂದಲೇ ಅವರು ಫೀಡಿಂಗ್ ಮಾಡಿದ್ದಾರೆ. ಯಾವುದು? ಈ ಪುಸ್ತಕ ಬಿಡುಗಡೆ ಉಂಟು ಅಂತೇಳಿ. ಇಲ್ಲಿ ಬಹುಶಃ ನಾನು ಹೇಳ್ತೇನೆ, ಒಂದು ಮೊಬೈಲ್ ಬಿಡುಗಡೆ ಆಗ್ತದೆ ಅಂತ ಆದ್ರೆ ತುಂಬಾ ಜನ ಬರ್ತಿದ್ರು. ಎಷ್ಟು ಡೇಟಾದ್ದು, ಎಷ್ಟು ಕ್ವಾಲಿಟಿ ಇದೆ ಎಲ್ಲ ನೋಡ್ಲಿಕ್ಕೆ ತುಂಬಾ ಜನ ಬರ್ತಿದ್ರೆ, ಏನು ಬಿಡುಗಡೆ ಇದ್ದಿದ್ರೆ ಅದಕ್ಕೇನು ಅಡ್ವರ್ಟೈಸ್ ಬೇಡ, ಓಡಿ ಬರ್ತಿದ್ರು. ಪುಸ್ತಕ ಬಿಡುಗಡೆ ಅಂತ ಹೇಳಿದ್ರೆ ಬರುವವರು ಬಹಳ ಕಡಿಮೆ. ಸುಜಿತ್ ಅವರ ಬಳಗ ಇಷ್ಟು ಜನ ಬಂದು ಅವರಿಗೊಂದು ಹೋಪ್ಸ್ ಕೊಟ್ಟಿದ್ದಾರಲ್ಲ, ಬಿಡಿ, ಇನ್ನು ವರ್ಷಕ್ಕೆ ಅನೇಕ ಪುಸ್ತಕಗಳನ್ನು ಬರೆಯುವ ಕೆಪಾಸಿಟಿ ಬಂದು ಅನೇಕ ಪುಸ್ತಕಗಳನ್ನು ಬಿಡುಗಡೆ ಮಾಡಬೇಕು. ಯಾಕಂತ ಹೇಳಿದ್ರೆ ನಿಮ್ಮ ಹಿಂದೆ ಜನ ಇದೆ, ನಿಮ್ಮ ಹಿಂದೆ ಬೆಂಬಲಿಗಿದ್ದಾರೆ, ನಿಮ್ಮ ಹಿಂದೆ ಅನೇಕ ಜನರು ಬೆನ್ನು ತಟ್ಟುವವರಿದ್ದಾರೆ ಅನ್ನೋದು ಇದರಷ್ಟು ಒಳ್ಳೆಯ ಬೂಸ್ಟ್ ನಿಮಗೆ ಬೇರೆ ಏನಿಲ್ಲ. ಇಂಥ ಪುಸ್ತಕಗಳು ನಿಮ್ಮ ನಿಜವಾದ ದಾರಿದೀಪಗಳು. ನಮಗೆ ಮಕ್ಕಳಿಗೆ ಹೇಳಬೇಕು, ಪುಸ್ತಕ ಓದಿ ಅಂತೇಳಿ. ಯಾಕೆಂದ್ರೆ ಆ ಪುಸ್ತಕದಲ್ಲಿರುವ ಜ್ಞಾನ ಇರುವುದಿಲ್ಲ, ಬದುಕಿನ ರೂವಾರಿಗಳು ಪುಸ್ತಕಗಳು. ನಾನು 2 ಕಾರಣಗಳಿಗಾಗಿ ಅಂಚನ್ ಸುಜಿತ್ ಅವರನ್ನು ಅಭಿನಂದಿಸ್ತೇನೆ. ಮೊದಲನೆಯ ಕಾರಣ ಏನು ಅಂತಂದರೆ, ತನ್ನ ಪದವಿ ಪೂರ್ವದ ವಿದ್ಯಾರ್ಥಿ ಜೀವನದ ನೆನಪುಗಳಿಗೆ ಅಕ್ಷರದ ರೂಪವನ್ನು ಕೊಟ್ಟು ಆ ಒಂದು ಪುಸ್ತಕವನ್ನು ತಾನು ಓದಿದಂತಹ ಸಂಸ್ಥೆಯಲ್ಲಿಯೇ ತನಗೆ ವಿದ್ಯೆ ಕಲಿಸಿದ ಗುರುಗಳ ಸಮಕ್ಷಮದಲ್ಲಿ ಬಿಡುಗಡೆ ಮಾಡುವ ಮನಸ್ಸು ಮಾಡಿದ್ರಲ್ಲ, ಈ ಕಾರಣಕ್ಕಾಗಿ ನಾನು ಹೃದಯಾಂತರಾಳದಿಂದ ಅಂಚನ್ ಸುಜಿತ್ ಅವರಿಗೆ ಮೊದಲ ಅಭಿನಂದನೆಯನ್ನು ಸಲ್ಲಿಸ್ತೇನೆ. 2ನೆಯ ಅಭಿನಂದನೆಗೆ ಕಾರಣ ಏನು ಅಂತಂದರೆ, ನಾನು ಈ ಸಂಸ್ಥೆಗೆ ಕನ್ನಡ ಪ್ರಾಧ್ಯಾಪಕನಾಗಿ ನೇಮಕಗೊಂಡು ಬಂದದ್ದು 1993ರಲ್ಲಿ. 1993ರಿಂದ 2018ರವರೆಗೆ ಸುಮಾರು 24 ವರ್ಷ 11 ತಿಂಗಳು ಇದೇ ಸಂಸ್ಥೆಯಲ್ಲಿ ಕನ್ನಡ ಉಪನ್ಯಾಸಕನಾಗಿ ಕೆಲಸ ಮಾಡಿದ್ದೇನೆ. ಈ ಅವಧಿಯಲ್ಲಿ ಬಹುಶಃ ಯಾವುದೇ ವಿದ್ಯಾರ್ಥಿಗಳು ಕೂಡ ನಾವೊಂದು ಪುಸ್ತಕವನ್ನು ಬರೆದಿದ್ದೇವೆ, ನಾವು ಓದಿದಂಥ ಸಂಸ್ಥೆಯಲ್ಲಿಯೇ ಆ ಪುಸ್ತಕದ ಬಿಡುಗಡೆಯ ಸಮಾರಂಭವನ್ನು ಮಾಡ್ತೇವೆ, ನೀವುಗಳೆಲ್ಲ ಇದಕ್ಕೆ ಸಾಕ್ಷಿಯಾಗಬೇಕು ಅಂತ ಹೇಳಿ ಈ ಹಿಂದೆ ಯಾವ ವಿದ್ಯಾರ್ಥಿಗಳು ಕೂಡ ಹೇಳಿಕೊಂಡದ್ದಿಲ್ಲ. ಸುಜಿತ್ ಅಂಚನ್ ಅವರು ಅಂಥ ಒಂದು ಮನಸ್ಸನ್ನು ಮಾಡಿದ್ದಾರೆ. ಜೊತೆಗೆ ಅನೇಕ ಪೂರ್ವ ವಿದ್ಯಾರ್ಥಿಗಳನ್ನು ಇವತ್ತು ಒಟ್ಟು ಮಾಡಿ ಈ ಕಾರ್ಯಕ್ರಮವನ್ನು ಮಾಡುವ ಮನಸ್ಸು ಮಾಡಿದ್ದಕ್ಕಾಗಿ, ಪೂರ್ವ ವಿದ್ಯಾರ್ಥಿಗಳನ್ನು ಮತ್ತೆ ನೋಡುವ ಸೌಭಾಗ್ಯ ನಮಗೆ ಒದಗಿಸಿಕೊಟ್ಟದ್ದಕ್ಕಾಗಿ 2ನೆಯ ಅಭಿನಂದನೆಯನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಫೇಸ್ಬುಕ್ಕಲ್ಲಿ ಬರವಣಿಗೆಯ ಗೀಳನ್ನು ನಾನು ಆರಂಭ ಮಾಡಿದೆ. ಅಲ್ಲಿಂದ ಇಲ್ಲಿಂದ ಸ್ನೇಹಿತರಿಂದ ಒಂದಿಷ್ಟು ಪ್ರೋತ್ಸಾಹದಾಯಕ ಮಾತುಗಳು ಬಂದವು. ಪುಸ್ತಕದ ರೂಪದಲ್ಲಿ ಇದನ್ನು ಹೊರತರಬೇಕು ಎನ್ನುವಂಥ ಸಂಕಲ್ಪವನ್ನು ಮಾಡಿದ್ದೇನೆ. ಇದನ್ನು ಓದಿದ ಸಂಸ್ಥೆಯಲ್ಲಿಯೇ ನಾನು ಮಾಡಬೇಕು ಎನ್ನುವಂಥ ಮನಸ್ಸನ್ನು ಕೂಡ ಮಾಡಿದ್ದೇನೆ ಅಂತಂದಾಗ, ಕನ್ನಡ ಅಧ್ಯಾಪಕರಾದಂಥ ನಮಗೆ ಇದಕ್ಕಿಂತ ಸಂತೋಷ ಬೇರೆ ಯಾವುದೂ ಕೂಡ ಇಲ್ಲ. ತುಂಬ ಸಂತೋಷ ಆಯಿತು. ಜೊತೆಗೆ ಅವರಿಗೆ ಪ್ರೇರಣಾದಾಯಕವಾದ ಪ್ರೋತ್ಸಾಹದಾಯಕವಾದಂಥ ಕೆಲವು ಮಾತುಗಳನ್ನು ಆಡುವುದರ ಜೊತೆಗೆ ನಾನು ಅವರಿಗೆ ಹೇಳಿದೆ, ಯಾವತ್ತೂ ಕೂಡ ಈ ಪ್ರಪಂಚದಲ್ಲಿ ಉಳಿಯುವಂಥದ್ದು ಯಾವುದು ಅಂತಂದರೆ ಗಟ್ಟಿಕಾಳು. ಒಂದು ಬರಹವನ್ನು ಬರೆಯುವುದಕ್ಕಿಂತ ಮೊದಲು 100 ಸಲ ನಾವು ಆಲೋಚನೆ ಮಾಡಬೇಕು. ಬರಹ ರೂಪದಲ್ಲಿ ಮೂರ್ತ ರೂಪದಲ್ಲಿ ಬಂದಂಥದ್ದು ದಾಖಲೆಯಾಗಿ ಉಳಿಯುತ್ತದೆ. ನೀವು ಖಂಡಿತವಾಗಿಯೂ ಕೂಡ ಅದನ್ನು ಉಳಿಯುವ ಬರಹವನ್ನು ಬರೆಯುವಂಥ ಶಕ್ತಿ ಸಾಮರ್ಥ್ಯ ಖಂಡಿತವಾಗಿಯೂ ಕೂಡ ನಿಮ್ಮಲ್ಲಿ ಉಂಟು ಅಂತ ಹೇಳಿ ಅವರಿಗೆ
ಒಂದರ್ಥದಲ್ಲಿ ಪ್ರೋತ್ಸಾಹದ ಮಾತುಗಳನ್ನು ಹೇಳಿದ್ದು ನಿಜ. ಇವತ್ತು ಪುಸ್ತಕ ರೂಪದಲ್ಲಿ ಇದು ಹೊರಬಂದಿದೆ. ನಾನು ಇಷ್ಟೇ ಅವರಿಗೆ ಹೇಳುವಂಥದ್ದು, ಕುವೆಂಪು ಅವರ ಮಲ್ಲಗೀತೆಯಲ್ಲಿ ಒಂದು ವಾಕ್ಯ ಬರ್ತದೆ. ಏನು ಅಂತಂದರೆ, ಮನುಷ್ಯನಿಗೆ ಜೀವನದಲ್ಲಿ ನಂಬು ಗುರಿ ಇದೆ ಎಂದು, ನಂಬು ಗುರುಹೇನೆಂದು, ನಂಬುದಾದಿಯಲ್ಲಿ ಕೃಪೆ ಕೈ ಹಿಡಿದು ಮುಂದೆ ಸಾಗಿಸುವುದೆಂದು, ನಂಬು ನಿನ್ನನೆ ನಂಬು ಮಂತ್ರ ದೀಕ್ಷಿತಗೆ ಗುರಿ ತಪ್ಪದೆಂದು ಅಂತ. ಜೀವನದಲ್ಲಿ ಕೆಲವಾರು ರೀತಿಯ ನಂಬಿಕೆಗಳು ನಮಗೆ ಬೇಕು. ನಂಬು ಗುರು ಇಹನೆಂದು, ನನಗೆಲ್ಲವೂ ಕೂಡ ಗೊತ್ತುಂಟು, ನನಗೆ ಗೊತ್ತಿಲ್ಲದೆ ಇರುವುದು ಯಾವುದೂ ಕೂಡ ಇಲ್ಲ, ನನಗಿಂತ ಹೆಚ್ಚು ತಿಳಿದವರು ಯಾರೂ ಇಲ್ಲ ಎನ್ನುವ ಅಹಂಕಾರ ನಮ್ಮ ಹತ್ರ ಯಾವತ್ತೂ ಕೂಡ ಇರಬಾರ್ದಂತೆ. ಖಂಡಿತ ಸುಜಿತ್ ಅವರಿಗೆ ಅದಿಲ್ಲ. ಯಾಕೆಂತಂದರೆ ಗುರು ಹಿರಿಯರನ್ನು ಮುಂದೆ ಇಟ್ಟುಕೊಂಡು ಇಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಗುರುವಿನ ಬಗ್ಗೆ ಅವರಿಗೆ ನಂಬಿಕೆ ಇದೆ, ಗುರಿ ಇದೆ ಎಂದು ನಂಬಿಕೆ ಇರಬೇಕಂತೆ. ಅಂದರೆ ಜೀವನದಲ್ಲಿ ನಿರ್ದಿಷ್ಟವಾದಂಥ ಒಂದು ಗುರಿ ಇರಬೇಕು. ಅವರಿಗೆ ಖಂಡಿತವಾಗಿಯೂ ಕೂಡ ಗುರಿಯೂ ಇದೆ. ಅವರು ನಿಜವಾಗಿ ವೃತ್ತಿಯಲ್ಲಿ, ಅಧ್ಯಾಪನದ ವೃತ್ತಿಯಲ್ಲಿ ಇಲ್ಲ. ಇವತ್ತು ಹೊಟ್ಟೆಪಾಡಿಗೆ ತನ್ನ ಹವ್ಯಾಸವನ್ನು ಅಥವಾ ಇತರ ಕೆಲಸವನ್ನು ಮಾಡ್ತಾ ಅವರು ಜೀವನ ಮಾಡ್ತಾ ಇರುವಂಥದ್ದು. ಆದರೆ ತಾನು ಪುಸ್ತಕವನ್ನು ಬರೆಯುವ ಮೂಲಕವಾಗಿಯೂ ಕೂಡ ಸಮಾಜದಲ್ಲಿ ಒಂದಿಷ್ಟು ದಿನ ಜೀವಂತವಾಗಿ ಬದುಕಬೇಕು ಎನ್ನುವಂಥ ಒಂದು ಗುರಿ ಇದೆಯಲ್ಲ, ಆ ಗುರಿಯೂ ಕೂಡ ಅವರ ಹತ್ರ ಇದೆ. ಮತ್ತು ದೇವರ ಬಗ್ಗೆಯೂ ಕೂಡ ಮನುಷ್ಯನಿಗೆ ನಂಬಿಕೆ ಇರಬೇಕಂತೆ. ತಾನು ಕೈ ಸೋತಾಗ, ಜೀವನದಲ್ಲಿ ಮುಂದೆ ಹೋಗಲಿಕ್ಕೆ ದಾರಿಯೇ ಇಲ್ಲ ಎನ್ನುವಂಥ ಸಂದರ್ಭ ಬಂದಾಗ ದೇವರು ನಮ್ಮನ್ನು ಕಾಪಾಡ್ತಾರೆ ಎನ್ನುವಂತಹ ಒಂದು ನಂಬಿಕೆಯೂ ಕೂಡ ಖಂಡಿತ ಮನುಷ್ಯನಿಗೆ ಇರಬೇಕಂತೆ. ಅದು ಕೂಡ ಉಂಟು. ಎಲ್ಲದಕ್ಕಿಂತ ಹೆಚ್ಚಾಗಿ ಜೀವನದಲ್ಲಿ ಇರಬೇಕಾದದ್ದೇನು ಅಂತಂದರೆ, ನಂಬು ನಿನ್ನನೆ ನಂಬು ಮಂತ್ರ ದೀಕ್ಷಿತಗೆ ಗುರಿ ತಪ್ಪದೆಂದು. ಅಂದರೆ ಮನುಷ್ಯನಿಗೆ ತನ್ನ ಬಗ್ಗೆ ನಂಬಿಕೆ ಇರಬೇಕು. ಆ ರೀತಿ ತನ್ನ ಬಗ್ಗೆ, ತನ್ನ ಸಾಮರ್ಥ್ಯದ ಬಗ್ಗೆ ಯಾರಿಗೆ ನಂಬಿಕೆ ಇರ್ತದೋ ಅವರು ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ದಡ ಮುಟ್ಟಿಯೇ ಮುಟ್ಟುತ್ತಾರೆ, ದಡ ಸೇರಿಯೇ ಸೇರ್ತಾರೆ. ಇಂಥ ಎಲ್ಲ ನಂಬಿಕೆಗಳು ಕೂಡ ಅವರ ಹತ್ರ ಉಂಟು. ಮತ್ತು ಈ ರೀತಿಯ 106 ಪುಸ್ತಕಗಳನ್ನು ಬರೆಯುವಂಥ ಒಂದು ಸಾಮರ್ಥ್ಯವನ್ನು ಆ ದೇವರವರಿಗೆ ಕೊಡಲಿ, ಆ ಚೈತನ್ಯ ಅವರಿಗೆ ಕೊಡಲಿ. ಮತ್ತು ಈ ಸಂಸ್ಥೆಯಲ್ಲಿ ಓದಿದಂಥ ಎಲ್ಲ ಪೂರ್ವ ವಿದ್ಯಾರ್ಥಿಗಳಿಗೆ ಇದೊಂದು ಮೇಲ್ಪಂಕ್ತಿಯಾಗಲಿ ಎನ್ನುವ ಸದಾಶಯವನ್ನು ವ್ಯಕ್ತಪಡಿಸ್ತಾ ಜಿ ಪಿ ರಾಜರತ್ನಂ ಅವರು ಹೇಳ್ತಾರೆ, ಪುಸ್ತಕವನ್ನು ಯಾವತ್ತೂ ಕೂಡ ಕೊಂಡು ಓದು ಕೊಂಡಾಡು ಅಂತ. ಜೀವನದಲ್ಲಿ ನಾವು ಯಾವುದಕ್ಕೂ ಹಣ, ದುಡ್ಡು ಅಥವಾ ನಮ್ಮ ಶ್ರಮವನ್ನೇ ವ್ಯಯ ಮಾಡ್ತೇವೆ. ಆದರೆ ಒಂದು 100 ರೂಪಾಯಿಯ ಪುಸ್ತಕವನ್ನು ಕೊಂಡು ನಾವು ಪುಸ್ತಕವನ್ನು ಓದಿದರೆ ಬಹುಶಃ ಆ ಪುಸ್ತಕವನ್ನು ಬರೆದಂಥವರ ಹೊರೆ ಒಂದಿಷ್ಟು ಕಡಿಮೆಯಾಗ್ತದೆ. ಇದಕ್ಕೆ ಕೇವಲ ಸಮಯವನ್ನು ಮಾತ್ರ ಸುಜಿತ್ ಅವರು ವ್ಯರ್ಥ ಮಾಡಿದ್ದಲ್ಲ, ಒಂದಿಷ್ಟು ಹಣವನ್ನು ಕೂಡ ತಮ್ಮ ಕಿಸೆಯಿಂದ ಅವರು ಹಾಕಿದ್ದಾರೆ. ಹಾಗಾಗಿ ಅವರ ಶ್ರಮವನ್ನು, ಅವರ ಆರ್ಥಿಕ ಹೊರೆಯನ್ನು ತಾವುಗಳೆಲ್ಲ ಪುಸ್ತಕವನ್ನು ಕೊಂಡುಕೊಳ್ಳುವ ಮೂಲಕ ಅವರ ಹೊರೆಯನ್ನು ಕಡಿಮೆ ಮಾಡಬೇಕು ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಆಡ್ತಾ, ತಮ್ಮೆಲ್ಲರನ್ನೂ ಕೂಡ ಮತ್ತೊಮ್ಮೆ ನೋಡುವ ಸೌಭಾಗ್ಯವನ್ನು ಒದಗಿಸಿಕೊಟ್ಟ ಸುಜಿತ್ ಅಂಚನವರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸಿ, ಮಾತುಗಳನ್ನು ಪ್ರೀತಿಯಿಂದ ಕೇಳಿದ ನಿಮಗೆ ಮತ್ತು ಅವಕಾಶವನ್ನು ಒದಗಿಸಿಕೊಟ್ಟ ಸರ್ವರಿಗೂ ಕೂಡ ವಂದಿಸಿ ಮಾತು ಮುಗಿಸ್ತೇನೆ. ನಮಸ್ತೆ. ಇಂತಹ ಸಾವಿರದ ನೆನಪು, ಇಂತಹ ಪುಸ್ತಕಗಳ ಬಿಡುಗಡೆ ಇನ್ನಷ್ಟು ಕೂಡ ಸುಜಿತ್ರವರು ಅಥವಾ ಇನ್ನಿತರ ನನ್ನ ವಿದ್ಯಾರ್ಥಿಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಉತ್ತುಂಗಕ್ಕೆ ಏರಲಿ ಎನ್ನುವಂತಹ ಶುಭ ಹಾರೈಕೆಯನ್ನು ನಾನು ನೀಡ್ತಾ ಇದ್ದೇನೆ. ಪುಸ್ತಕ ಈಗ ಬಿಡುಗಡೆ ನಂತರ ಸುಜಿತ್ ಒಂದು ಮಾತು ಹೇಳಿದ ನನಗೆ ನೆನಪಿದೆ. ಅದರಲ್ಲಿ ಇವರ ಮೇಡಮ್ ಅವರ ಒಂದು ಕಾನ್ಸೆಪ್ಟ್ ಕೂಡ ಇದೆ ಅಂತ ಹೇಳೋದು ನನಗೆ ಒಮ್ಮೆಲೆ ನನಗೂ ಕೂಡ ಸ್ವಲ್ಪ ಹೆದರಿಕೆ ಆಯ್ತು. ಏನಂದರೆ ಇದು ನನ್ನ ವಿಷಯದಲ್ಲಿ ಇರ್ಬೋದು, ಏನಾದರೂ ಒಂದು ಇರ್ಬೋದು. ಯಾಕಂದರೆ ಉಪನ್ಯಾಸಗಳು ಪಾಠ ಮಾಡ್ತಿರುವಾಗ ಸ್ಟೂಡೆಂಟ್ ಅಬ್ಸರ್ವ್ ಮಾಡ್ತಿರ್ತಾರೆ, ನಾವು ಸ್ವಲ್ಪ ಉದ್ದ ಇದ್ದರೆ ಏನಾದರೂ ಒಂಟೇನ ಏನಾದರೂ ಹೆಸರು ಇಡೋದು ಸಾಮಾನ್ಯ. ಯಾಕಂದರೆ ಇದೆಲ್ಲ ಇರುವಂಥದ್ದೇ. 100ಕ್ಕೆ 100 ಫಲಿತಾಂಶವನ್ನು ಪಡೆದಿರುವ 2009 ಮತ್ತು 10ನೇ ಸಾಲಿನ ವಿದ್ಯಾರ್ಥಿಗಳಿಂದ ಇದೀಗ ಗುರುಗಳಿಗೆ ವಂದನೆ, ಗುರುವಂದನೆ. 2008 ಮತ್ತು 2010ನೇ ಸಾಲಿನ ಎಲ್ಲ ವಿದ್ಯಾರ್ಥಿಗಳು ಆ ಸವಿ ನೆನಪಿನೊಂದಿಗೆ ವೇದಿಕೆಯ ಮೇಲ್ಭಾಗಕ್ಕೆ ನೀವು ಬರಬೇಕಾಗಿ ನಿಮ್ಮಲ್ಲಿ ಸವಿನಯವಾದ ಪ್ರಾರ್ಥನೆ. ಈಗ ಸ್ಮರಣಿಕೆಯನ್ನು ಕೈಭಾಗಕ್ಕೆ ನೀಡಿ ಗುರುಗಳಿಗೆ ವಂದನೆ, ಗುರುವಂದನೆ. ತೊಟ್ಟಿಲು ತೂಗಿ ನನಗಿಟ್ಟ ಹೆಸರು ಸುಜೀತ ಎನ್ನುವ ಮಗ, ಜೊತೆಯಾದ ಗೆಳೆಯರು ನೀವು, ಅಪ್ಪ ಅಮ್ಮ ಅಣ್ಣ ಎನ್ನುವ ಸಂಸಾರದಲ್ಲಿ ಬದುಕಿದ, ಜ್ಞಾನ ಸಂಪಾದನೆ ಇಲ್ಲದಿದ್ದರೂ ಕೂಡ ಪ್ರೀತಿ ಸಂಪಾದನೆ ಇದ್ದರೂ ಕೂಡ ಅಗರ್ಭ ಶ್ರೀಮಂತ ನಮ್ಮ ಬಾಂಧವ್ಯದಲ್ಲಿ, ಹಣಕಾಸಿನ ಬಲವಿಲ್ಲದಿದ್ದರೂ ಕೂಡ ಹೃದಯವಂತಿಕೆಯ ಬಲ ನಮ್ಮಲ್ಲಿದೆ ಎನ್ನುವಂತ ಭಾವನೆಯೊಂದಿಗೆ ಓದು, ಬರಹ, ತಿರುಗಾಟ, ಹಾಡು ಕೇಳುವುದು ನನ್ನ ಹವ್ಯಾಸವಾದರೆ, ಆ ದಿನದಲ್ಲಿ ನೀವು ಬಿಚ್ಚಿಟ್ಟ ಆ ಮಾತು
ಇವತ್ತು ನಮ್ಮ ಜ್ಞಾನವನ್ನು ತಟ್ಟಿ ಇವತ್ತು ನಮ್ಮ ಬದುಕು ಸ್ವರ್ಗವಾಗಿದೆ ಎನ್ನುವಂತ ಭಾವನೆಯ ಕೃತಾರ್ಥ ನಮ್ಮದು. ಗುರುಗಳಿಗೆ ವಂದನೆ, ಗುರುವಂದನೆ, ಪಾದ ಮುಟ್ಟಿ ನಮಸ್ಕರಿಸಿ ಈ ಭಾಗದ ವಂದನೆ. ನಮೋ ನಮೋಹ. ಕಣ್ಣಿನಲ್ಲಿ ಆನಂದದ ಬಾಷ್ಪ, ನೋಡಲು ಕೇಳಲು ಸಾಲದು ನಮ್ಮ ಕಿವಿಯು ಮತ್ತು ಮಾತಿನ ಬರಿ ಎನ್ನುವಂತ ಭಾವನೆಯಲ್ಲಿ ಗುರುಗಳಿಗೆ ವಂದನೆ, ಗುರುವಂದನೆ. ಎಲ್ಲ ವಿದ್ಯಾರ್ಥಿಗಳು ನೀವೆಲ್ಲರೂ ಅಲ್ಲೇ ನಿಲ್ಲಿ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಹಾಗೆ ಈಗ ಸ್ವಲ್ಪ ಬರೀಲಿಕ್ಕೆ ಕಲಿತಿದ್ದೇನೆ, ಹಾಗೆ ಬರೆದು ಪುಸ್ತಕ ಮಾಡಿದ್ದೇನೆ. ಆದರೆ ಮಾತಾಡಲಿಕ್ಕೆ ನನಗೆ ಹೆಚ್ಚು ಗೊತ್ತಿಲ್ಲ. ಹಾಗಾಗಿ ನಾನು ಸ್ನೇಹಿತರ ಜೊತೆ ಹೇಗೆ ಮಾತಾಡ್ತೀನೋ ಹಾಗೆ ಮಾತಾಡ್ತೇನೆ, ನೀವು ಕ್ಷಮಿಸಬೇಕು. ನನಗೆ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ತುಂಬ ಹೊಸ್ತು, ಆದ್ದರಿಂದ ನನಗೆ ಮಾತಾಡಲಿಕ್ಕೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಇದೇ ವೇದಿಕೆಯಲ್ಲಿ ಈಗಲೇ ಮದುವೆ ಆಗಂದ್ರೆ ನಾ ಪುರೋಹಿತರು ಇಲ್ಲದೆ ಮದುವೆ ಆಗಿಬಿಡ್ತೇನೆ. ಯಾಕೆಂದರೆ ನಾವು ಮದುವೆ ಚಿತ್ರೀಕರಣ ಮಾಡಿದ ಫೋಟೋಗ್ರಾಫರ್ಸ್ ನಾವು. ನಮಗೆ ಪುರೋಹಿತರು ಬೇಕಂದ್ರೆ ಮದುವೆ ಆಗ್ಬೋದು, ಅದರ ವಿಧಿವಿಧಾನ ಹೇಗಂತ ಗೊತ್ತುಂಟು. ಆದರೆ ಪುಸ್ತಕ ಬಿಡುಗಡೆ ಅದಕ್ಕೆ ಅದರದೆಲ್ಲ ವಿಧಿವಿಧಾನ ಎಲ್ಲ ನಮಗೆ ಕರೆಕ್ಟ್ ಗೊತ್ತಿಲ್ಲ, ಮೊದಲ ಅನುಭವ. ಆದ್ದರಿಂದ ಏನಾದರೂ ತಪ್ಪಾಗಿದ್ದರೆ ಸಾಹಿತ್ಯಾಭಿಮಾನಿಗಳು ಕ್ಷಮಿಸಬೇಕು. ಹಾಗೆ ಮೊದಲಿಗೆ ನಾನು ಎಲ್ರಿಗೂ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ತಮ್ಮ ಅಮೂಲ್ಯವಾದ ಸಮಯವನ್ನು ಇಲ್ಲಿ ನೀವು ವಿನಿಯೋಗಿಸಿದ್ದಕ್ಕಾಗಿ. ಯಾಕಂದರೆ ನಾವು ಹೈಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಎಲ್ಲ ವಿದ್ಯಾರ್ಥಿ ಜೀವನ ಮುಗಿಸಿ ಹಿಂದೆ ಬರುವಾಗ ಮುಂಚೆ ಆಟೋಗ್ರಾಫ್ ಅಂತ ಇತ್ತು. ಈಗ ಆಟೋಗ್ರಾಫ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ನಮ್ಮ ಕಾಲ ಅಂತ ಹೇಳ್ಬೋದು. ನಮ್ಮ ಕಾಲದಲ್ಲಿ ಆಟೋಗ್ರಾಫ್ ಅಂತ ಇತ್ತು. ಆಟೋಗ್ರಾಫ್ ಪುಸ್ತಕದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಇಷ್ಟಿಷ್ಟದ ಪ್ರಬಂಧ ಬರೀತಿದ್ರು. ನನ್ನನ್ನು ಮರೆಯಬೇಡಿ, ಮದುವೆ ಕಾರ್ಡ್ ಕೊಡಲು ಮರೆಯಬೇಡಿ, ಎಲ್ಲಿ ಸಿಕ್ಕಿದ್ರು ನಾಲ್ಕು ಬೇರೆ, ಅದು ಯಾರ್ಯಾರದ ಮಾತುಗಳನ್ನೆಲ್ಲ ಅವರು ಬರೀತಿದ್ರು. ಆದರೆ ಎದುರು ಸಿಕ್ಕಾಗ ಅವರು ಹೆಚ್ಚಿನವರು ನಕ್ಕರೆ ಕೂಡ ನಾವೇನು ಪಿಸ್ತೂಲ್ ಹಿಡ್ಕೊಂಡಿದ್ದೇವೆ ಅನ್ನೋ ಥರ ಅವರು ರಿಯಾಕ್ಟ್ ಮಾಡ್ತಾರೆ. ಮತ್ತು ತುಂಬ ಜನರು ನಾನು ಇನ್ವೈಟ್ ಮಾಡಿದ್ದೆ, ತುಂಬ ಆದರೂ ಭಾಳ ಕಡಿಮೆ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಅಂದರೆ ಬಂದವರು ತುಂಬ ಪ್ರೀತಿಯಿಂದ ಬಂದಿದ್ದಾರೆ. ಸಣ್ಣ ಸಣ್ಣ 3 ತಿಂಗಳ ಮಗುವನ್ನು ಇಟ್ಕೊಂಡು ಪ್ರೀತಿ ಬಂದಿದ್ದಾಳೆ. ಅವಳು 2 ವರ್ಷ ಹಿಂದಿಂದ ನಾವು ಇದು ರಿಯೂನಿಯನ್ ಮಾಡಬೇಕಂತ ನಾವು ಒಮ್ಮೆ ಮಾತಾಡಿದ್ವಿ. ಆವಾಗಲೂ ತುಂಬ ಉತ್ಸುಕರಾಗಿದ್ದರು. ಹಾಗೆ ಬಂದಿದ್ದಕ್ಕೆ ಎಲ್ರಿಗೂ ಒಮ್ಮೆ ಧನ್ಯವಾದವನ್ನು ಹೇಳ್ತೇನೆ. ಹಾಗೆ ಇವತ್ತು ನನ್ನೊಂದು ಬಿಡಿ 10 100 ಸಾವಿರದ ನೆನಪು ಅನ್ನುವಂಥ ಪುಸ್ತಕ ಇವತ್ತು ಇಲ್ಲಿ ಬಿಡುಗಡೆಗೊಂಡಿದೆ. ಇವತ್ತು ಕನ್ನಡ ಪುಸ್ತಕ, ಇತಿಹಾಸ ಪುಸ್ತಕ, ಅರ್ಥಶಾಸ್ತ್ರ ಪುಸ್ತಕ, ಹಾಗೆ ಆ ಕಡೆ ನಾಟಕದ ಪುಸ್ತಕ, ವ್ಯವಹಾರಗಳ ಪುಸ್ತಕ, ಅಡುಗೆ ಪುಸ್ತಕ, ಮೋಟಾರ್ ಮೆಕ್ಯಾನಿಕ್ ಪುಸ್ತಕ, ಬಿಸ್ನೆಸ್ ಪುಸ್ತಕ, ರಾಜಕೀಯ ಪುಸ್ತಕ, ಹೀಗೆ ಎಲ್ಲ ಪುಸ್ತಕಗಳ ಮಧ್ಯೆ, ಹಾಗೆ ಇಲ್ಲಿ ಚಿತ್ರಕಲಾ ಪುಸ್ತಕ, ಈ ಎಲ್ಲ ಪುಸ್ತಕಗಳ ನಡುವೆ ನಂದೊಂದು ನೆನಪಿನ ಪುಸ್ತಕ ಬಿಡುಗಡೆ ಆಗಿದೆ. ಈ ಕಾಲೇಜಿನಲ್ಲಿ ಈ ಪುಸ್ತಕ ಬಿಡುಗಡೆ ಮಾಡೋದಕ್ಕೆ ನನಗೆ ಕೂಡ ತುಂಬ ಸಂತೋಷವಿದೆ. ನನಗೆ ಇನ್ನೊಂದು ಆಸೆ ಇತ್ತು, ಇದೇ ಕಾಲೇಜಿನಲ್ಲಿ ನಾವು ಸೆಕೆಂಡ್ PUC ಮುಗಿಸಿದ ತರಗತಿಯಲ್ಲೇ ಪುಸ್ತಕ ಬಿಡುಗಡೆ ಮಾಡಬೇಕಂತ ಒಂದು ಆಸೆ ಇತ್ತು. ಆದರೆ ಆ ಕೊಠಡಿಯಲ್ಲಿ ಈಗ ಶಿಕ್ಷಕರು ಏನು ಇದ್ದಾರೆ, ಹಾಗೆ ನಮಗೆ ಈ ಜಾಗದಲ್ಲಿ ನಮಗೆ ಅವಕಾಶ ಸಿಕ್ತು. ಅದು ಈ ವೇದಿಕೆ, ಈ ಜಾಗದಲ್ಲಿ ನಾವು ವಿದ್ಯಾಭ್ಯಾಸ ಮಾಡಲಿಲ್ಲ, ನಮಗೆ ತರಗತಿದ್ದು ಆ ಕಡೆ. ಆದರೂ ಕೂಡ ಈ ಕಟ್ಟಡಕ್ಕೂ ಕೂಡ ನನಗೆ ಒಂದು ಸಂಬಂಧ ಇದೆ. ನಾನು 2 ವರ್ಷ PUC ಕಲಿತ ಮೇಲೆ ITI ರಜೆಯಲ್ಲಿ ನಾನು ಈ ಕಟ್ಟಡದ ಗಾರೆ ಕೆಲಸಕ್ಕೆ ಬಂದಿದ್ದೆ. ಹಾಗೆ ಈ ಕಟ್ಟಡದ ಜೊತೆ ಕೂಡ ನನಗೆ ಸಂಬಂಧ ಇದೆ. ಈ ವೇದಿಕೆಯಲ್ಲಿ ನನ್ನೊಂದು ಪುಸ್ತಕ ಬಿಡುಗಡೆ ಆಗ್ತಾ ಇದೆ. ಹಾಗೆ ಈ ಪುಸ್ತಕದಲ್ಲಿ ಏನೇನಿದೆ ಅಂತ ನಾನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ನೀವೇ 60 ಪುಟಗಳು ಮಾತ್ರ ಇರುವುದು, ನೀವೇ ನೋಡಿ. ಬೇಕಿದ್ರೆ ಒಮ್ಮೆ ಪುರ್ಸೊತ್ತು ಇದ್ದರೆ ಈ ಕಡೆಯಿಂದ ಆ ಇಳಿಜಾರು ಇಳಿದು ಆ ಗ್ರೌಂಡ್ಗೆ ಹೋಗಿ ಬನ್ನಿ. ನಿಮಗೆ ಪುಸ್ತಕ ಓದುವಾಗ ಸ್ವಲ್ಪ ಚಿತ್ರಣ ಸಿಗ್ಬೋದು. ಇಲ್ಲಿ ಇಳಿಯುವಾಗ ಒಂದು ಇಳಿಜಾರು ಉಂಟು, ತುಂಬ ಅಮಾಯಕರ ಥರ ಉಂಟು ಆ ಇಳಿಜಾರು. ಅದು ತುಂಬ ಪೋಲಿ ಇಳಿಜಾರು, ಅದು ಏನು ಪೋಲಿ ಕಥೆ ಉಂಟು ಅಂತ ಅದರಲ್ಲಿ ಬರೆದಿದ್ದೇನೆ. ಆಮೇಲೆ ಅಲ್ಲಿರುವ ಎಲ್ಲ ಕಂಬಗಳಲ್ಲೂ, ಕಿಟಕಿಗಳಲ್ಲೂ, ಬಾಗಿಲುಗಳಲ್ಲೂ, ಕಾರಿಡಾರ್ನಲ್ಲಿ ಎಲ್ಲ ಕಡೆ ಒಂದೊಂದು ಕಥೆ ಇದೆ.
ಇದರಲ್ಲಿ ಬರುವ ಕತೆ ನೀವು ವಿದ್ಯಾರ್ಥಿ ಜೀವನ ಅನುಭವಿಸಿದ ಎಲ್ರಿಗೂ ಸಂಬಂಧಪಡ್ತದೆ. ಅಂದರೆ ಎಲ್ಲರ ಜೀವನದಲ್ಲಿ ಬಂದಿರುವಂತಹ ಕಥೆಗಳಿರುವುದು ಅದು ನನ್ನ ದೃಷ್ಟಿಯಲ್ಲಿ ಬರ್ತಿದ್ದೇನೆ ಅಷ್ಟೇ. ಆದರೂ ಇದೇ ಕಾಲೇಜಿನಲ್ಲಿ ಕಲಿತವರಿಗೆ ಈ ಗೋಡೆ ಕಂಬಗಳೆಲ್ಲ ಪರಿಚಿತವಾಗಿರುವುದರಿಂದ ನಿಮಗೆ ಸ್ವಲ್ಪ ತುಂಬ ಹತ್ತಿರ ಅನ್ನಿಸ್ಬೋದು ಈ ಕಾಲೇಜಿನ ವಿದ್ಯಾರ್ಥಿಗಳಿಗೆ. ಹಾಗೆ ಆ ಕಡೆ ಹೋದವರು ಅಲ್ಲಿ ಗ್ರೌಂಡ್ ಇದೆ, ಗ್ರೌಂಡ್ನ ಆ ಕಡೆ ಒಂದು ಹೊರಗಡೆ ವೇದಿಕೆ ಇದೆ, ಅದನ್ನೊಮ್ಮೆ ನೋಡ್ಕೊಂಡು ಬನ್ನಿ. ಯಾಕಂತ ಆ ಕತೆ ಶುರುವಾಗೋದು ಅಲ್ಲೇ, ಆ ಪುಸ್ತಕ ನೋಡಿ. ಇದಕ್ಕಿಂತ ಹೆಚ್ಚಾಗಿ ನಾನು ಪುಸ್ತಕದ ಬಗ್ಗೆ ಏನು ಹೇಳೋದಿಲ್ಲ. ಮೊನ್ನೆ ಬೇಬಿ ಸರ್ ಅವರು ಹೇಳಿದರು, ಕಾಲೇಜಿನ ಬಗ್ಗೆ ಬರ್ತಿದ್ದೇನೆ, ಕಾಲೇಜಿನ ನೆನಪಿನ ಬಗ್ಗೆ ಬರ್ತಿದ್ದೇನೆ, ಹಾಗೂ ನೀವೆಲ್ಲರೂ ಇದ್ದೀರಿ ಅಂತ ಹೇಳುವಾಗ ಯಾರ ಬಗ್ಗೆ ಕೂಡ ಏನೂ ಕೆಟ್ಟ ಅಭಿಪ್ರಾಯ ಇಲ್ವಲ್ಲ ಅಂತ ಮೊದಲು ಅವರೇ ಕೇಳಿದರು. ಇಲ್ಲ ಸರ್, ಆ ಥರ ಏನಿಲ್ಲ, ನಾವು ಒಳ್ಳೆ ಮಕ್ಕಳು, ನಾವು ಆ ಥರ ಏನು ಬರೆಯುವುದಿಲ್ಲ. ನನ್ನ ನೆನಪುಗಳನ್ನು ಕೆಲವೊಮ್ಮೆ ಜಾಸ್ತಿ ಹಿಡಿದಿಟ್ಕೊಳ್ಳಿಕ್ಕೆ ಆಗೋದಿಲ್ಲ, ಅದರಿಂದ ನಾನು ಬರೆದಿದ್ದೇನೆ, ಪುಸ್ತಕ ಮಾಡಿದ್ದೇನೆ, ಅದನ್ನು ಓದಿ. ಯಾರ ಬಗ್ಗೆ ಏನು ಕೆಟ್ಟ ಅಭಿಪ್ರಾಯಗಳಿಲ್ಲ. ಮತ್ತು ಎಲ್ರಿಗೂ ಎಲ್ಲರ ಹೆಸರು ಹೇಳಿ ಧನ್ಯವಾದ ಹೇಳಬೇಕಂತ ಮನಸ್ಸಿದೆ, ಆದರೆ ತುಂಬ ಜನ ಇದ್ದೀರಿ, ಹೇಳಲಿಕ್ಕಾಗೋದಿಲ್ಲ. ಎಲ್ಲರೂ ಪುಸ್ತಕ ಓದಿ ಹಾರೈಸಿ ಅಂತ ಕೇಳ್ಕೊಳ್ತೇನೆ ಅಷ್ಟೇ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. 18 பொருள் 20 மரல் 30 யவன 40 ஜவர 5 ರಾಜ್ಯಕ್ಕೆ ಅಚ್ಚಪೊಡು ಬಯಕೆ ಎಲ್ಪೊಡು ಕುಂಟೆ ಎನ್ಪೊಡು ದಂಡೆ ಸುಲ್ಪೊಡು ಶಯನ 108 ಪಯನ ಸುಕ್ಕಿ ಪಗ್ಗು ಬೇಷಕಾರ್ತೆ ಲಾಟಿಸೋನ ಗನ್ನೆ ಬಂತೆ ಜಾತೆ ಬಂತೆ ಕುಯ್ತೆಲ್ ಮಾಯಿ ಪಂಪುಚಿನ 16 ತಿಂಗಳು ಮನುಷ್ಯ ಜೀವರಾಶಿ ಎಂಚ ಬದುಕೋಡು ಬಂಡೆ ನರಮಾನಿ ಉಸುಲು ಕೊಡ್ತು ನಿನ್ನೊಟ್ಟಿಗೆ ಯಾನುಲ್ಲೇ ಪಂಪೆಡಂಚಿನ ನಂಬಿಕೆ ದೊಟ್ಟಿಗೆ ಬದುಕೋಡಿಗೆ ಅಂತ ಒಂದು ಅದ್ಭುತವಾದಂತಹ ಸಾಲು ಇಲ್ಲಿ ಕಲ್ಪಿತವಾದರೂ ಕೂಡ ಇವತ್ತು ಅದು ಜೀವನದಲ್ಲಿ ಸತ್ಯವಾಗಿದೆ ಎನ್ನುವಂಥ ಭಾವನೆಯೊಂದಿಗೆ ಎಲ್ಲರಿಗೂ ಕೂಡ ವಂದಿಸಿಕೊಂಡು ಇನ್ನು ಮುಂದಕ್ಕೆ ಧನ್ಯವಾದದ ಮಾತು. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವಿದ್ಯಾರ್ಥಿಯ ಪಾಲಕರಿಗೆ, ಮಾಧ್ಯಮ ಮಿತ್ರರಿಗೆ, ಛಾಯಾಗ್ರಾಹಕರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೂ ಇಲ್ಲಿ ಆಗಮಿಸಿರುವಂತಹ ಎಲ್ಲ ಸಹಪಾಠಿಗಳಿಗೆ, ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಅದ್ಭುತವಾಗಿ ನಿರೂಪಣೆಯನ್ನು ಮಾಡಿರುವಂತಹ ರಾಮ್ ಕುಮಾರ್ ಮಾರ್ನಾಡು, ತುಳು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿರುವಂತಹ ಒಬ್ಬ ಅದ್ಭುತ ಕಲಾವಿದರು ಅಂತ ಹೇಳ್ಬೋದು. ಇವರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿಕ್ಕೆ ನಮಗೆ ಸ್ಥಳಾವಕಾಶವನ್ನು ನೀಡಿಕೊಟ್ಟಂತಹ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಾರ್ಕಳ ಹಾಗೂ ಇಲ್ಲಿನ ಪ್ರಾಂಶುಪಾಲರು ಮತ್ತು ಎಲ್ಲ ಅಧ್ಯಾಪಕ ವೃಂದದವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಮೈಕ್ ಮತ್ತು ಸೌಂಡ್ ಸಿಸ್ಟಮ್ ಅನ್ನು ಒದಗಿಸಿಕೊಟ್ಟಂತಹ ಶಶಿ ಸೌಂಡ್ಸ್ ಕಾರ್ಕಳ ಇವರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಸಿಹಿ ತಿಂಡಿ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲು ಸಹಾಯ ಮಾಡಿದಂತಹ 2008, 9 ಮತ್ತು 10ನೇ ಸಾಲಿನ ನನ್ನ ಎಲ್ಲ ವಾಣಿಜ್ಯ ಶಾಸ್ತ್ರದ 100% ರಿಸಲ್ಟ್ ತಂದದ್ದು ನಮ್ಮದೇ ಬ್ಯಾಚ್ ಅನ್ನುವಂಥದ್ದು ನಾನು ಹೆಮ್ಮೆಯಿಂದ ಹೇಳಿಕೊಳ್ತಿದ್ದೇನೆ. ಸೊ ಎಲ್ಲ ವಿಭಾಗದ ನನ್ನ ಸಹಪಾಠಿಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಇಲ್ಲಿ ನಡೆದಿರುವಂತಹ ಎಲ್ಲ ಬಂಧು ಬಾಂಧವರಿಗೆ ಹಾಗೂ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ನಾನು ಹೃದಯಸ್ಪರ್ಶಿ ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಧನ್ಯವಾದ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಒಂದು ನೆನಪಿನ ಪರಿಯಲ್ಲಿ ಒಂದು ಪುಸ್ತಕದ ಮೊತ್ತ 80 ರೂಪಾಯಿ. ಪುಸ್ತಕದಿಂದ ಸಿಗುವಂತಹ ಜ್ಞಾನ ಅದು ಅದ್ಭುತ. ದಯವಿಟ್ಟು ಎಲ್ಲರೂ ಕೂಡ ಇವರ ಬೆನ್ನಿಗೆ ನಿಂತು, ನಾನು ಕೂಡ ಸೇರಿಕೊಂಡು ಎಲ್ಲರೂ ಕೂಡ ಬೆನ್ನಿಗೆ ನಿಂತು ಇನ್ನೊಂದು ಪುಸ್ತಕವನ್ನು ಇದಕ್ಕಿಂತ 2 ಪಟ್ಟು ಜನರು ಸೇರಿ ಒಟ್ಟಾಗಿ ನಾವು ಹಳೆ ವಿದ್ಯಾರ್ಥಿಗಳ ಒಟ್ಟು ಸಮ್ಮುಖದಲ್ಲಿ ಈ ಪುಸ್ತಕವನ್ನು ಬಿಡುಗಡೆಗೊಳಿಸುವ ಎನ್ನುವಂಥ ಭಾವನೆಯಲ್ಲಿ ನನ್ನಂತೆ ಎಲ್ರಿಗೂ ಕೂಡ ಉಪಹಾರದ ವ್ಯವಸ್ಥೆ ಇದೆ, ಎಲ್ಲರೂ ಕೂಡ ಸ್ವೀಕಾರ ಮಾಡಬೇಕು. ನಮ್ಮ ಸ್ನೇಹವಿದು ಇರಲಿ ಶಾಶ್ವತ.